ಕರಾವಳಿ ಅಲ್ಲ, ಇಡೀ ರಾಜ್ಯದಲ್ಲಿ ನನಗೆ ಕೆಲವು ಕಾಂಗ್ರೆಸ್ ಸ್ನೇಹಿತರು ಶಾಸಕರಿದ್ದಾರೆ, ಅವರಿಗೂ ಕೂಡ ಅದೇ ಆಗಿದೆ. ಸೊ ಬಹುಶಃ ಸರ್ಕಾರ ಒಂದು ರೀತಿಯಲ್ಲಿ ತಾರತಮ್ಯ ಕೂಡ ಆಗ್ತಾ ಇದೆ. ಬಹುಶಃ ನಮಗೆ ಸಿದ್ದರಾಮಯ್ಯ ಅವ್ರ ಪಕ್ಷ ಯಾವುದೇ ಇರಲಿ, ಇದರಲ್ಲಿ ಹಿರಿಯ ಒಬ್ಬ ಮುತ್ಸದಿ, ರಾಜಕೀಯ ಮುತ್ಸದಿ, ಒಂದು 50 ವರ್ಷಗಳ ರಾಜಕೀಯ ಅನುಭವ ಇರ್ತಂಥವ್ರು. ಅವರಿಗೆ ನಾನು ಒಂದು ಸಲ ಈ ನಮ್ಮ ಅಭ್ಯಾಸ ವರ್ಗದಲ್ಲಿ ಕೇಳಿದ್ದೆ, ಮುಂದಿನ ಶಾಸಕರು ನಮ್ಮ ನಡೆ ಹೇಗಿರಬೇಕು ಅಂತ ಹೇಳಿದಾಗ ಅವರು ಆ ಸಂದರ್ಭದಲ್ಲಿ ಕೊಟ್ಟಂಥ ಮಾತು, ಖಂಡಿತ ನಾವೆಲ್ಲ ಯಾವ ಭೇದ ಭಾವ ಮಾಡೋದಿಲ್ಲ, ನೀವು ಹೊಸದಾಗಿ ಚುನಾಯಿತರಾಗಿ ಆಯ್ಕೆ ಆಗಿದ್ದೀರಾ, ನಮ್ಮ ಸಹಕಾರ ಸಂಪೂರ್ಣ ಇರ್ತದೆ ಅಂತೇಳಿ. ಬಹುಶಃ ಈಗ ಒಂದು 5-6 ತಿಂಗಳಾಯಿತು, ₹1 ಅನುದಾನ ಬರ್ತಾ ಇಲ್ಲ. ನಾವು ತುಂಬ ಆಸೆ ಇಟ್ಕೊಂಡು ಪ್ರಥಮ ಬಾರಿಗೆ ನಾವು ಶಾಸಕರಾದಂಥವ್ರು ₹1 ಅಂದರೆ ಅವ್ರಿಗೆ ಕೊಡ್ಲಿಕ್ಕೆ ಆಗ್ತಾಯಿಲ್ಲ. ಅವರು ಈ ಬಹುಶಃ ಅವರು ಭಾಗ್ಯದಿಂದಾಗಿ, ಬಿಟ್ಟಿ ಭಾಗ್ಯದಿಂದಾಗಿ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ದಾರೆ. ರಾಜಕೀಯ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಅವ್ರ ಕಡೆಯಲ್ಲಿ ಆಗ್ತದೆ. ಹಾಗೆ ಎಲ್ಲ ಕಡೆ ರಾಜ್ಯದಲ್ಲಿ ಎಲ್ಲ ಕಡೆ ಅಭಿವೃದ್ಧಿ ಕುಂಠಿತ ಆಗಿದೆ. ಬಹುಶಃ ಅದೇ ಕಾರಣಕ್ಕೆ ಸರ್ಕಾರ ಪತನ ಆದರೂ ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ಗಂಭೀರ ಪರಿಸ್ಥಿತಿ, ಆರ್ಥಿಕ ದುಸ್ಥಿತಿ ಅಷ್ಟು ಮಟ್ಟಿಗಿದೆ. ಒಂದು ಕಡೆ ಬರಗಾಲ ಕಾಡ್ತಾ ಇದೆ, ಇನ್ನೊಂದು ಕಡೆ ಅದನ್ನು ಅವರಿಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೋಗ್ಕೊಂಡು ಆಗ್ತಾಯಿಲ್ಲ. ನಾನು ಕೇಳಿದ್ದೆ, ಒಬ್ಬ ಉತ್ತಮ ಹಣಕಾಸು ಸಚಿವ ಅಂತ ಕೇಳಿದ್ದೆ, ಆದರೆ ಇವತ್ತು ಕಾರ್ಯದಲ್ಲಿ ಅದು ಖಂಡಿತ ಬರ್ತಾ ಇಲ್ಲ ಅಂತೇಳಿ ನನ್ನ ಭಾವನೆ ಇತ್ತು.